ಹಿಡಿಬೇಕಾ? ಅಲ್ಲ, ಮೀನು ಹಿಡಿಯೋರು ಹಿಡಿಬೇಕಾ? ಹೆಂಗೆ 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 ಈ ನದಿ ಹೊರಗೆ ಹೋಗಿ ಸಮುದ್ರ ಸೇರುತ್ತೆ. ಇದು ಆ್ಯಕ್ಚುಲಿ ಇಡಗುಂಜಿ ವನ ಅಂತ. ಸಖತ್ತಾಗಿದೆ. ನಾನು ಇಲ್ಲಿ ಬರ್ತಿರೋದು ಫಸ್ಟ್ ಟೈಮು. ನೀನು ನೋಡಿಲ್ಲ ಅಲ್ಲೇನಾ? ದೇವರಣವಿಲ್ಲ. ಆ್ಯಕ್ಚುಲಿ ನಾವು ಇದೇ ರೂಟಲ್ಲೇ ಹೋಗಿದ್ದು, ಆವಾಗಲೇ ನೋಡಿಲ್ಲ. ಇಲ್ಲಿ ಇವಾಗ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊತೀವಿ, ಹೆಂಗಿರುತ್ತೆ ನೋಡಿ. ಟಡಾ! ಇವಾಗ ಇಲ್ಲಿ ಏನೇನಿದೆ ಎಲ್ಲದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ಬನ್ನಿ. ವೆರಿ ಗುಡ್, ಬಾಯ್. ಹತ್ರಕ್ಕೆ ಬಂದರೆ ಹೊಡೆದಾಕ್ತೀನಿ. ಕೀಪ್ ಮೇಂಟೈನ್ ಡಿಸ್ಟೆನ್ಸ್. ಹಾಂ, ನಾನು ಹೋಗ್ತೀನಿ. ಹತ್ತು ಉಲ್ಟ್ಕೊಂಡಿದ್ದಕ್ಕೆ ಬಿದ್ದಿ ಕಡಿಮೆ. ವಿಡಿಯೋ ಮಾಡಿ ಜೋರ ತಳಿತೀನಿ. ಏನಾಯ್ತೆ? ಏನಾಯ್ತು? ಚಿಕ್ಕ ಮಗಳ ತರ ಇಬ್ರು ಸಹ ಆಟ ಆಡ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಹಾಗೆ ಒಂದು ಕತೆ ಇದೆ, ತಮಾಷೆಯಾಗಿ ನೋಡ್ಕೊಂಡು ಬರೋಣ. ಅಲ್ಲಿ ಏನು ಬೋರ್ಡ್ ಇದೆ, ಓದಮ್ಮ. ಒಂದು ದಿನ ಶಿವನ ಪತ್ನಿಯಾದ ದೇವಿ ಪಾರ್ವತಿಯ ಸ್ನಾನಕ್ಕೆ ಹೋಗಬೇಕೆಂದು ತನ್ನ ಮನೆಯನ್ನು ಕಾವಲು ಕಾಯಲು ತನ್ನ ದೇಹಕ್ಕೆ ಲೇಪಿಸಿಕೊಂಡಿದ್ದ ಶ್ರೀಗಂಧದಿಂದ ಒಬ್ಬ ಬಾಲಕನ ಪ್ರತಿಮೆಯನ್ನು ಮಾಡಿದಳು. ಆ ಪ್ರತಿಮೆಗೆ ಪವಿತ್ರ ಗಂಗೆಯ ನೀರನ್ನು ಚಿಮುಕಿಸಿ ಅದಕ್ಕೆ ಜೀವಕಳೆಯನ್ನು ತುಂಬಿ ತನ್ನ ಕಾವಲಿಗಾಗಿ ನಿಲ್ಲಿಸಿದಳು. ಸೊ ಇಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗಣೇಶ, ನಾನೇನಾದರೂ ನನ್ನ ಸ್ಟೋರಿಯಲ್ಲಿ ಏನಾದರೂ ಇದ್ದರೆ ಅದನ್ನು ನೀನು ಇದನ್ನು ಮಾಡು, ಕರೆಕ್ಷನ್ ಮಾಡು. ಓಕೆ. ಗಣೇಶ ಬಂದುಬಿಟ್ಟು ರೂಪ ಫಸ್ಟು ಮೊದಲನೇದಾಗಿ ಗಣೇಶನ ರೂಪ ಹೀಗಾಗಿರುತ್ತೆ. ಇಲ್ಲಿ ಶಿವನ ಮುಂದೆ ವಾದಿಸ್ತಾ ಎದ್ರದೋ ಒಂದು ಜಗಳದ ಮೂಲಕ ಅಲ್ಲ ಆಗ್ತಿರೋದು, ಕಾವಲುಗಾರಾಗಿ ನಿಂತಿರೋದು. ಯಾರು ನೀನು ಅಂತ ಕೇಳಿ ಎಲ್ಲ ಆ ಥರ ಅದೇ ಪಾರ್ವತಿ ಸ್ನಾನಕ್ಕೆ ಹೋಗಿರ್ತಾಳೆ, ಒಳಗಡೆ ಬಿಡಬೇಡ ಅಂತ ಪಾರ್ವತಿ ಹೇಳೋದಿರ್ತಾಳೆ. ಶಿವನ ಮೇಲೆ ಕೈ ತೆಗಿಯ, ರೆಸ್ಪೆಕ್ಟ್ ಇಲ್ಲ, ಫುಲ್ ರೆಸ್ಪೆಕ್ಟ್. ಅದಾದ ನಂತರ ಅದನ್ನೇ ಒಳಗಡೆ ಏನೋ ಬಿಡಬಾರ್ದು ಅಂತ ಪಾರ್ವತಿ ಹೇಳೋಗಿರ್ತಾಳೆ. ನೆಕ್ಸ್ಟು ಶಿವ ಬಂದ್ಬಿಟ್ಟು ಒಳಗಡೆ ಹೋಗೋಕ್ಕೆ ಕೇಳ್ತಾನೆ. ಅವಾಗ ಅವನನ್ನು ಗಣೇಶ ಬಿಡಲ್ಲ. ಇದು ಆ ವಿಡಿಯೋ, ಅದು ಒಂದು ಮಾಡಿರ್ತಕ್ಕಂಥದ್ದು. ಅವನು ಶಿವನ್ನೇ ಅಡ್ಡ ಹಾಕಿ ನಿಲ್ಸಿರ್ತಾನೆ, ಒಳಗಡೆ ಬಿಡಲ್ಲ ಅಂತ. ಸೊ ಬಿಡಲ್ಲ ಅಂತ ಅಲ್ಲಿ ಮಾತುಕತೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಶಿವನ್ ಕೋಪ ಬಂದು ಇಲ್ಲಿ ತಲೆನ ಉರುಳಿಸಿರ್ತಾನೆ. ಯಾರು ಅಂತ ಗೊತ್ತಿಲ್ಲದೇನೆ ಎದುರಾಗಿ ಅವನ್ನ ತಡೆದಿರ್ತಾನೆ ಅನ್ನೋ ಕೋಪದಲ್ಲಿ ಶಿವ ಬಂದ್ಬಿಟ್ಟು ಗಣೇಶನಿಂದ ತಲೆ ಕತ್ತರಿಸಿರ್ತಾನೆ. ಅದನ್ನ ಬಂದ್ಬಿಟ್ಟು ಪಾರ್ವತಿ ದೇವಿ ನೋಡಿ ಅಳ್ತಾ ಇರ್ತಾಳೆ. ಸೊ ಇದು ಆ ದೃಶ್ಯ. ಅದಾದ ಮೇಲೆ ಇವಾಗ ತಲೆ ಉರುಳೋಯ್ತಲ್ವಾ, ಸೊ ಉರುಳು ಹೋಗಿದ್ದಕ್ಕೆ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಪ್ಲೇಸ್ ಇದೆ, ಅಲ್ಲಿ ತ್ರಿಶೂಲ ಇದೆ. ಇಲ್ಲಿ ಶಿವ ಮತ್ತು ಪಾರ್ವತಿ. ಶಿವ ಅವನಿಗೆ ಆಜ್ಞೆ ಕೊಟ್ಟು ಒಂದು ತಲೆನ ಥರ ಕೇಳ್ತಾನೆ ಒಂದು ದಿಕ್ಕಿನಿಂದ. ಅದು ಇವಾಗ ಒಂದು ಆನೆ ಬಂದ್ಬಿಟ್ಟು ತನ್ನ ಸ್ವಇಚ್ಛೆಯಿಂದ ತಲೆನ ಕೊಟ್ಟಿರುತ್ತೆ. ಅದು ಯಾವ ದಿಕ್ಕು ಅಂದರೆ ಉತ್ತರ ದಿಕ್ಕಿನಿಂದ ಆನೆ ತಲೆನ ಈ ಥರ ಇವಾಗ ಏನಿದೆನೋ ಈ ಥರ ಪ್ರತಿಷ್ಠಾಪನೆ ಮಾಡ್ತಾರೆ, ಜೋಡಿಸ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಗಣಪತಿ ಇಲಿ ಮೇಲೆ ವಾಹನವಾಗಿ ಕೂರ್ಸ್ಕೊತಿದ್ದ. ಇಲಿ ಎಷ್ಟು ಗಟ್ಟಿಮುಟ್ಟಾಗಿತ್ತು ಅನ್ನೋದೇ ನನಗೆ ಪ್ರಶ್ನೆ. ನಿನಗೂ ಆ ಥರ ಕಾಡಿತ್ತ ಮುಂಚೆ ಚಿಕ್ಕವನಿದ್ದಾಗ? ಕಾಡಿತ್ತ ಇಲ್ವಾ? ಇಲ್ಲ. ಹೆಂಗೆ ಬೇವತ್ತಿದ್ದ ನೋಡು. ಯಾರಿದು? ಅವರು ನಮ್ಮ ಚಿಕ್ಕಪ್ಪ ಮಗ. ಚಿಕ್ಕಪ್ಪನ ಮಗ ಆದರೆ ನನಗೆ ಯಾವದಾಗ್ಲಿ ನಿನಗೆ ಚಿಕ್ಕಪ್ಪನಾದರೆ ನನಗೆ ದೊಡ್ಡಪ್ಪನಲ್ಲ. ಬಾ ಹೇಳು, ಏನು ಬೇಕು ನಿನಗೆ? ವೈಫೈ ಮಾಡ್ತಿರೋದು ಮಂಗ ತಡಿತಾ ಇರೋದು. ಬೇಡ ನೀನನ್ನ.
ನಮ್ಮ ಜೀವನದಲ್ಲಿ ನಮ್ಮ ಜೀವನ ಏನು ನಡೀತಾ ಇದೆ ಅದು ಪ್ರತಿಯೊಬ್ಬರ ಮನೆಯಲ್ಲಾಗಿರಲಿ, ಪ್ರತಿಯೊಬ್ಬರ ಫ್ರೆಂಡ್ಶಿಪ್ಪು, ಪ್ರತಿಯೊಬ್ಬರ ಗ್ಯಾಂಗಲ್ಲಾಗಿರಲಿ ಇಂಥ ನಾರದ ಮುನಿಗಳು ಇದ್ದೇ ಇರ್ತಾರೆ ಅಂತ ನಾನು ಹೇಳಕ್ಕೆ ಬಯಸುತ್ತೇನೆ. ಇಂಥವರೆಲ್ಲ ಬಂದಿಲ್ಲಿ ಮುಟ್ಟಿ ಎಲ್ಲ ಮುರಿದಾಕವ್ರೆ. ಅದನ್ನು ನಾವು ಹೇಳಕ್ಕೆ ಬಯಸ್ತೀವಿ. ಗಣೇಶನ ಬಿಗ್ ಬ್ರದರ್ ಸುಬ್ಬು ಒಂದೊಂದೊಂದು ಸಿಂಗಲ್ ಬ್ರದರ್. ಬಂದ್ಬಿಟ್ಟು ನವಿಲು. ಇಲ್ಲಿ ಖುಷಿಯಾಗಿ ಆನಂದಿಸುತ್ತಿರುವ ಒಂದು ಹಂಗೆ ಆಗಬೇಕು, ಹಲ್ಲು ಮುರಿಬೇಕು, ನಾನಗಬೇಕು, ನೀಯಬೇಕು ದೃಶ್ಯ. ಕೊನೆಯದಾಗಿ ತಮಾಷೆಯಾಗಿ ನಾನು ಹೇಳಿದ್ದೀನಿ ಈ ಸ್ಟೋರಿನ. ದಿಸ್ ಈಸ್ ಲೈಕ್ ಎ ಫ್ರೂಟ್, ರೌಂಡ್ ಶೇಪಲ್ಲಿದೆ, ಬಟ್ ದಿಸ್ ಈಸ್ ನಾಟ್ ಎ ಫ್ರೂಟ್. ಅದು ಈ ಹುಳು. ಮೂವ್ ಆಗ್ತಾ ಇದೆ. ಏನು ಹಿಂಸೆ ಕೊಡ್ತಾನೆ ಬ್ರೋ. ಚಂಬೋ ಚಂಬು. ಟ್ರಿಪ್ಪಿಗಂತ ಬಂದು ಆ್ಯಕ್ಟಿವ್ ಇಲ್ಲ, ಏನಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಈ ಕಡೆ ನೋಡು. ಎಸ್, ನಾವು ಇವಾಗ ಹಿಡ್ಗುಂಜಿ ಗಣಪತಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲಿರೋಂತಹ ಒಂದು ಪಾರ್ಕ್ ಇತ್ತಲ್ವಾ, ಸೊ ಅಲ್ಲಿ ಒಂದು ಸ್ವಲ್ಪ ಗೇಲಿ ಮಾಡಿಕೊಂಡು ಹಾಗೆ ನಾವು ಮುಂದೆ ಈ ಕಡೆ ಬರ್ತಾ ಇದ್ದೀವಿ. ಇವಾಗ ನಾವು ಬರ್ತಾ ಇರೋದು ಅಪ್ಸರ್ಕೊಂಡ ಫಾಲ್ಸ್, ಮರೈನ್ ಪಾರ್ಕ್. ಓಕೆ, ನೀವೆಲ್ಲ ಹೋಗಿರಬಹುದು. ಇಲ್ಲಿ ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು, ಬಟ್ ಈ ವೇ ಅಲ್ಲಿ ನಾನು ಹೋಗಿರಲಿಲ್ಲ. ಓಕೆ, ಎಸ್, ಇಲ್ಲೊಂದು ವ್ಯೂ ಇದೆ, ಪಾಯಿಂಟ್ ವ್ಯೂ ನೋಡೋಣ ಬನ್ನಿ. ಅಪ್ಸರ್ಕೊಂಡ ಫಾಲ್ಸ್ ಆ್ಯಂಡ್ ಬೀಚ್ ಅಲ್ವಾ? ಸೌಂಡ್ ಇಲ್ಲಿ ಕೇಳಿಸ್ತೈತೆ ನೋಡು. ಅಲ್ಲಿಂದ ಅಲ್ಲಿಗೆ ವ್ಯೂ ಪಾಯಿಂಟ್. ಎಲ್ಲಿಂದ? ಅಲ್ಲಿಂದ ಅದು ಆ ಕಡೆ ಹಿಂದೆ ಹೋಗ್ತೀವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಮಾಡ್ತೀಯಾ? ಹೋಗಿ. ನಾವು ಆಲ್ರೆಡಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ನೆನ್ಕೊಂಡು ಸ್ವಲ್ಪ ಮಜಾಕ್ ಮಾಡಿಕೊಂಡು ಆಲ್ರೆಡಿ ಈ ಕಡೆ ಬಂದಿದ್ದೀವಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ಹೋಗುವಾಗ ವಿಡಿಯೋ ಮಾಡ್ಕೊಂಡಿದ್ದು, ಫೋಟೋಸ್ ಎಲ್ಲ ತೆಗ್ಸ್ಕೊಂಡಿದ್ವು. ಅಲ್ಲಿ ಯಾರೋ ಇದ್ರು, ಅವ್ರ ಹತ್ರ ಎಲ್ಲ ಹೇಳಿಬಿಟ್ಟು ಇಷ್ಟು ಫೋಟೋಸ್ ಇದು ಮಾಡಿ ನಂಬರ್ ಶೇರ್ ಮಾಡ್ಕೊಂಡು ತಗೊಂಡ್ವಿ. ಅವರು ಸಹ ಹಾವೇರಿಯವರೇ ಆಗಿದ್ರು. ಪಾರ್ಕ್ ಇದೆ, ಸೊ ಒಳಗಡೆ ನೋಡ್ಕೊಂಡು ಬರೋಣ, ಹೋಗೋಣ ಅಂತ ಹೇಳಿದ್ವಿ. ಬಟ್ ಓಕೆ, ಒಂದು ವ್ಯೂ ಆ್ಯಂಡ್ ಫೋಟೋಶೂಟ್, ಸೊ ಅದಕ್ಕೋಸ್ಕರ ಇದು ಮಾಡಿರೋದು. ಆ್ಯಂಡ್ ಆಲ್ಸೋ ಮೂವೀಸ್ ಶೂಟಿಂಗ್ಸಿಗೆಲ್ಲ ಇದು ಯೂಸ್ ಆಗುತ್ತಂತೆ. ಸೊ ಹೇಳ್ತಾ ಇದ್ರು ರಕ್ಷಿತ್ ಅವರು. ಚೆನ್ನಾಗಿತ್ತು. ಓಕೆ, ಒಂಥರ ಪೀಸ್ಫುಲ್ ಆಗಿತ್ತು, ಚೆನ್ನಾಗಿತ್ತು. ಇಟ್ಸ್ ಗುಡ್. ಇಲ್ಲಿ ಪಾರ್ಕಲ್ಲಿ ಎಂಟ್ರಿ ಆಗುವಾಗಲೇ, ಟಿಕೆಟ್ ಕೊಡುವಾಗಲೇ ಹೇಳ್ತಾ ಇದ್ರು ಏನು ಅಂತಂದರೆ, ಕೆಳಗಡೆ ಹೋಗಬೇಡಿ, ಸುಮ್ಮನೆ ಯಾರನ್ನೂ ಬಿಡಲ್ಲ ಬೀಚ್ ಒಳಗಡೆ, ಸೊ ಹೋಗ್ಲಿಕ್ಕೆ ಹೋಗ್ಬಿಡಿ. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಕೇಸ್ಗಳಾಗಿದ್ದಾವೆ, ನೀರು ಸಹ ಹಾಗೆ ಅಲೆಗಳು ತುಂಬ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವ್ರು ಯಾರಿಗೆ ಪ್ರತಿಯೊಬ್ಬರಿಗೂ ಟಿಕೆಟ್ ಕೊಡ್ತಿದ್ರು, ಹಾಗೆ ಸಹ ಹೇಳ್ತಿದ್ರು. ನಾವು ಜಸ್ಟ್ ಓಕೆ ಅಂತ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಜಸ್ಟ್ ಪಾರ್ಕ್ ನೋಡಿಕೊಂಡು ಬಂದ್ವಿ. ಮರೈನ್ ಪಾರ್ಕ್. ಫೋಟೋ ತಗೊಳ್ತಾ ನಾನು ಇಲ್ಲೇ ನಿಂತ್ಕೊಂಡು ಇಟ್ಕೊಂಡಿದ್ದೆ. ತುಂಬಾ ಡೀಪ್ ಇದೆ ಅಲ್ಲ? ಅಲ್ಲೊಂದು ಬೋಟ್ ಕಾಣಿಸ್ತಾ ಇದೆ ನಿಮಗೆ, ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಬೋರ್ ಗರಿಯುತ್ತಿರುವ ಸಮುದ್ರ ಅಂತ ಬೋರ್ ಗರಿಯುತ್ತಿದೆ. ಸೌಂಡ್ ಹೆಂಗೆ ಕೇಳಿಸ? ನೆಕ್ಸ್ಟ್ ಲೆವೆಲ್.
ತುದಿಗಿದೆ, ಅದಕ್ಕೆ ಬಿಡಲ್ಲ ನೋಡಲಿ, ಅಷ್ಟು ತುದಿಗಿದೆ. ಆ್ಯಂಡ್ ಆಲ್ಸೋ ಎಂಟ್ರಿಗೆ ಫುಲ್ ಡೀಪ್ ಇದೆ. ಎಲ್ಲ ಕಡೆಗೂ ಇಲ್ಲ ಮುಖ. ಇಲ್ಲೊಂದಿದೆ, ಅದು ಇದೊಂದಿದೆ ಮಾರ್ಗ ಅಂತಲೇ ಹೇಳೋದು. ಈ ಕಡೆ ಸೈಡು ಇಲ್ಲಿದೆ ನೋಡಿ, ಇದು ಇದು ಕೊಂಡ ಪ್ಲೇಸ್ ಏನಪ್ಪ ಅಂದರೆ ನದಿ ಹರಿದು ಹೋಗಿ ಸಮುದ್ರ ಸೇರೋ ಜಾಗ ಇದೆ. ಎಲ್ಲ ನದಿಗಳು ಸಮುದ್ರ ಸೇರ್ತವೆ ಅಂತ ಗೊತ್ತಾ? ಹಂಗೆ ಈ ನದಿ ಹರಿದು ಹೋಗಿ ಇಲ್ಲಿ ಸಮುದ್ರ ಸೇರುತ್ತೆ. ಇಲ್ಲೇ ಈ ಕಡೆಯಿಂದ ಹೋಗ್ಬಿಟ್ಟು ಇಲ್ಲಿ ಸೇರುತ್ತೆ. ಇಲ್ಲಿ ಡೀಪ್ ಕಮ್ಮಿ ಇದೆ, ಅಲ್ಲಿ ಆ ಕಡೆ ಇದೆ ಡೀಪು. ನಾವು ಮರಗಳನ್ನು ರಕ್ಷಿಸಿದರೆ ಮರವು ನಮ್ಮ ರಕ್ಷಿಸುತ್ತದೆ. ವನಸಿರಿಯನ್ನು ಉಳಿಸಿರಿ, ವನ್ಯಜೀವಿಗಳನ್ನು ಸುರಕ್ಷಿಸಿರಿ. ವನಸಿರಿ ಪ್ರಕೃತಿಯ ವರದಾನ, ಜೀವ ಸಂಪತ್ತಿನ ಉದ್ಯಾನ. ನಾಡು ಚಕ್ಕದಾಗಿರಲಿ, ಕಾಡು ದೊಡ್ಡದಾಗಿರಲಿ. ಕಾಡಿನಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ನಮ್ಮ ಬದುಕು. ಮಳೆಗೆ ಬೇಕು ಗಿಡ ಮರ, ಇಳೆಗೆ ಬೇಕು ಪರಿಸರ. ನೀನೇನೋ ಒಂದು ಹೇಳ್ದಲ್ಲ ಆವಾಗಲೇ, ಏನದು ನೀನೇನೋ ಹೇಳಿದಲ್ಲ ಆವಾಗಲೇ? ಕಾಡು ಬೆತ್ತಲಾದರೆ ನಾಡು ಕತ್ತಲಾಗುತ್ತದೆ. ಕಾಡು ಬೆತ್ತಲಾದರೆ ನಾಡು ಕತ್ತಲಾಗುತ್ತದೆ. ಡನ್. ಏನು ಗೊತ್ತಾ, ಅಪ್ಸರ್ಕೊಂಡದಲ್ಲಿ ಕೆಳಗಡೆ ಸ್ನಾನ ಮಾಡಿ ಹೋಗ್ತೀರಾ, ಹೋದ ತಕ್ಷಣ ನೀವು ಅಲ್ಲಿ ಬಟ್ಟೆ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಈ ಕಡೆ ಪಾರ್ಕ್ ನೋಡಬೇಕು ಅನ್ನೋರೆಲ್ಲ ಪಾರ್ಕ್ ನೋಡೋಕ್ಕೆ ಬರ್ತಿರ ತಾನೆ. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ 20 ರೂಪೀಸ್ ಕೊಟ್ಟು ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಕಡೆ ಹೋಗ್ತೀನಿ ಅನ್ನೋರು ಅಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ಟಿಕೆಟ್ ತೆಗ್ಸಿ ಇಲ್ಲೇ ವಾಶ್ರೂಮಿಗೆ ಹೋಗ್ಬೇಕು ಅಷ್ಟೇ. ಸುಮ್ಮನೆ ಕೆಳಗಡೆ 10 ರೂಪಾಯಿ ಲಾಭ ಅಷ್ಟೇ. ಕೆಳಗಡೆ ಹೋಗಿ ಅಲ್ಲೂ ದುಡ್ಡು ಕೊಟ್ಟು ಮೇಲ್ಗಡೆ ಬಂದು ಇಲ್ಲೂ 20 ರೂಪಾಯಿ ಎಲ್ಲ ಕೊಡೋಕ್ಕಿಂತ ಕೆಳಗಿಂತ ಬಂದು ಮೇಲ್ಗಡೆ ಇಲ್ಲೇ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಇಲ್ಲೇ ಫ್ರೆಶ್ ಆಗಿಬಿಟ್ಟು ಒಳಗಡೆ ಹೋಗ್ಬೋದು. ಬಟ್ ಇನ್ನು ಸೆಪ್ಟೆಂಬರ್ ಟೈಮಲ್ಲಿ ಯಾರ್ಯಾರು ಬರ್ತಾಯಿದ್ದಾರೋ ಯಾರೂ ಸಹ ಈ ಕಡೆ ಬೀಚ್ ನೋಡೋಕ್ಕೆ ಬರೋಕ್ಕೆ ಹೋಗಬೇಡಿ, ಎಲ್ಲೂ ಬಿಡಲ್ಲ ನಿಮ್ಮನ್ನು. ಸುಮ್ಮನೆ ಬೀಚ್ನ ದೂರಿಂದ ನೋಡ್ಕೋಬೇಕು, ಬರಬೇಕು ಅಷ್ಟೇ. ಈ ಕಡೆ ಬಾ. ಪ್ಲಾನ್ ಇರಲಿಲ್ಲ, ಸುಮ್ಮನೆ ಈಕೋ ಬೀಚ್ ಅಂತ ನೋಡ್ತೀರಿ. ಇಲ್ಲ, ಇವನು ಹೇಳಿದ್ದ ನನಗೆ ಈಕೋ ಬೀಚಿಗೆ ಹೋಗಿ ಬರ್ರಿ ಅಂತ ಹೇಳಿ. ಅಲ್ಲ, ಎಲ್ಲ ಅಲ್ಲೂ ಬಿಟ್ಟಿಲ್ಲ ಇಲ್ಲೂ ಬಿಡಲ್ಲ ಅನ್ನೋ ಉದ್ದೇಶದಿಂದ ನಾನು ಸುಮ್ಮನೆ ಆಲ್ಮೋಸ್ಟ್. ಬಟ್ ನನಗೆ ಇಲ್ಲಿಗೆ ಯಾವಾಗ ಪ್ಲಾನ್ ಆಯಿತು ಅಂತಂದರೆ, ನಾನು ಬಂದಾಗ ಪ್ಲಾನ್ ಆಯಿತು. ಮತ್ತೆ ಅಲ್ಲಿ ಪಾರ್ಕಿಂಗಲ್ಲಿ ಎಂಟ್ರಿ ಕೇಳಿದ್ರಲ್ಲ, ಅಲ್ಲಿ ಆ ಕಡೆ ನೋಡಿದ್ನಲ್ಲ, ಆ ಕಡೆ ನೋಡಿದಾಗ ಓ ಶಿಫ್ಟು ಇಲ್ಲೂ ಪಾರ್ಕಿಂಗ್ ಕೊಟ್ಟು ಮತ್ತೆ ಕಾಸು ಕೊಟ್ಟು ಒಳಗಡೆ ಬಂದು ಮತ್ತೆ ಇದ್ದಾನೆ ಬರೋ ಮತ್ತೆ ಹೋಗೋಣ ಅನ್ನೋ ಮನಸ್ಸು. ಆ ಎಮ್ಮ ನನಗೆ ಕೇಳಿಲ್ವಲ್ಲ, ಆ ಉದ್ದೇಶದಿಂದ ಹೋಗೋದು. ಹೇಳಿ. ಇವಾಗ ಒಂದು ಚಾಲೆಂಜ್ ಏನಪ್ಪ ಅಂದರೆ, ಕರೆಕ್ಟಾಗಿ ಕೇಳಿಸ್ಕೊ, ನೀನು ಬಾ ಇಲ್ಲಿ ಫಸ್ಟು ಹೇಳಿ. ಹಾಂ, ಇವಾಗ ನಿನ್ನ ಚಾಲೆಂಜ್ ಏನಪ್ಪ ಅಂತಂದರೆ, ಮೀನು ಹಿಡಿಬೇಕಾ? ಅಲ್ಲ, ಮೀನು ಹಿಡಿಯೋರು ಹಿಡಿಬೇಕಾ? ಕೇಳಿಸ್ಕೊ. ಮೀನು ಹಿಡ್ಕೊಂಬಂದ್ರೆ ಮೀನು ಹಿಡ್ಕೊಂಬರ್ಬೇಕು. ಏನಂದರೆ ಹಾರ್ಟ್ ಬರೆದ್ಬಿಟ್ಟು ಎರಡೂ ಕೈಯಲ್ಲಿ ಎ ಆ್ಯಂಡ್ ಆರ್ ಎಟ್ ಅ ಟೈಮು ಬರಿಬೇಕು. ಇದೇ ಚಾಲೆಂಜ್. ಓಕೆ, ಆಲ್ರೆಡಿ ಬರ್ದು ಫಸ್ಟು ನಾನು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಬರಿತಾ ಇದ್ದಾರೆ, ಎರಡೂ ಕೈಯಲ್ಲಿ ಎಟ್ ಅ ಟೈಮ್ ಎ ಆ್ಯಂಡ್ ಆರ್ ಅಂತ ಬರಿಬೇಕು. ರಕ್ಷಿತ್ ಅವರೇ, ನಾಟ್ ಲೈಕ್ ದಟ್.